ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಇರೆಸ್ಪೆಕ್ಟಿವ್ ಆಫ್ ಈ ಥರದ್ದು ಒಂದು ಚಾನಲ್ ಅಂತ ಹೇಳೋ ತಪ್ಪಾಗುತ್ತೆ. ನಾನು ಕಂಡ ಹಾಗೆ ಎಲ್ಲ ಚಾನೆಲ್ಗಳಲ್ಲೂ ಅದರದೇ ಆದ ರೀತಿಯಲ್ಲಿ ನಮ್ಮ ಗಟ್ಟಿಮೇಳ ಧಾರಾವಾಹಿನ ಪ್ರಮೋಟ್ ಮಾಡಿಕೊಟ್ಟಿದ್ದೀರಾ, ಪ್ರೊಜೆಕ್ಟ್ ಮಾಡಿಕೊಟ್ಟಿದ್ದೀರಾ ಚೆನ್ನಾಗಿ. ಅಂಡ್ ಎಲ್ಲ ಪತ್ರಿಕೆಯವರಿಗೂ ಕೂಡ ನಮ್ಮ ಬಗ್ಗೆ ಒಳ್ಳೊಳ್ಳೆ ಆರ್ಟಿಕಲ್ಗಳನ್ನ ಬರ್ತಿದ್ದೀರಾ. ಐ ಥಿಂಕ್ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ರಾಯಚೂರಿನಲ್ಲಿ ನಮ್ಮ ಜಾತ್ರೆಯ ಮೊದಲನೇ ಗಟ್ಟಿಮೇಳದ ಜಾತ್ರೆ ನಡೆದಾಗ ಅಲ್ಲೂ ಕೂಡ ಮಾಧ್ಯಮ ಮಿತ್ರರು ಅಂದ್ರೆ ರಿಟರ್ನ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನೆಲ್ಸ್ ಆಗಿರ್ಬೋದು, ಅಲ್ಲೂ ಒಂದು ತುಂಬಾ ಅದ್ಭುತವಾದ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ವಿ. ಸೊ ಇವತ್ತು 100 ಎಪಿಸೋಡ್ ಇಂದ 1000 ಎಪಿಸೋಡ್ಸ್ ರೀಚ್ ಆಗಿದ್ದೀವಿ. ಎಲ್ಲಾ ಪತ್ರಿಕೆ ನ್ಯೂಸ್ ಚಾನೆಲ್ಸ್ಗಳಿಗೆ ನನಗೆ ಸ್ಪೆಷಲ್ ಜರ್ನಿ ಆಗಿರೋದ್ರಿಂದ ಈ ಜರ್ನಿಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಅಂದ್ರೆ ಬೈ ಹಾರ್ಟ್ ಹೇಳ್ತಾ ಇದ್ದೀನಿ, ಮೈ ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ಆಲ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೆಲೆಬ್ರೇಟ್ ಮಾಡುವಂತ ಮೂಮೆಂಟ್, ಧಾರಾವಾಹಿಗಳಲ್ಲಿ ಸಾವಿರಾರು ಸಂಚಿಕೆಗಳನ್ನ ಮಾಡೋದು ತುಂಬಾ ಕಷ್ಟವಾದ ವಿಚಾರ. ಯಾಕಂದ್ರೆ ಅಲ್ಲಿ ನಾನಾ ತರದ್ದು ಚಾಲೆಂಜಸ್ಗಳಿರುತ್ತೆ. ಅಂಡ್ ನಮ್ಗೆ ತುಂಬಾ ಅದ್ಭುತವಾಗಿ ಅಂದ್ರೆ ಈ ಜರ್ನಿ ನಮ್ಗೆ ಅದ್ಭುತ ಅನ್ಸೋದು 2019 ಶುರುವಾದ ಧಾರಾವಾಹಿ 2020ರಲ್ಲಿ ಕೊರೋನಾ ಅನ್ನೋ ಒಂದು ದೊಡ್ಡ ಮಹಾಮಾರಿನ ಫೇಸ್ ಮಾಡುತ್ತೆ. ಆಗ ತಾನೇ ಬೆಳಕಿಗೆ ಬಂದಿರುತ್ತೆ, ಆಗ ತಾನೇ ಪೀಕಲ್ಲಿ ಹೋಗ್ತಾ ಇರುತ್ತೆ. ಕೋವಿಡ್ ಅನ್ನೋ ಒಂದು ದೊಡ್ಡ ಪ್ರಾಬ್ಲಮ್ ನಮ್ಗೆ ಎದುರಾಗುತ್ತೆ. ಇನ್ನೇನ್ ಸುಧಾರಿಸ್ಕೊಂಡ್ವಿ 2020 ಅಷ್ಟರೊಳಗೆ 2021 ಮತ್ತೆ ಲಾಕ್ಡೌನ್ ಆಗುತ್ತೆ. ಸೊ ಈ ತರ ಸಾಕಷ್ಟು ಚಾಲೆಂಜಸ್ಗಳನ್ನ ಗಟ್ಟಿಮೇಳ ಧಾರಾವಾಹಿ ಫೇಸ್ ಮಾಡ್ಕೊಂಡು ಬಂದಿದೆ. ಅಂಡ್ ಗಟ್ಟಿಮೇಳ ಕಾಸ್ಟ್ ಕ್ರೂ ಅಂತ ಏನ್ ಹೇಳ್ತೀವಿ ತುಂಬಾ ದೊಡ್ಡದು. ಆಲ್ಮೋಸ್ಟ್ ಒಂದು 23 ಜನ ಕಲಾವಿದರಿದ್ದಾರೆ, ಟೆಕ್ನಿಷಿಯನ್ಸ್ ತಂತ್ರಜ್ಞರು ಒಂದು 12-13 ಜನ ಇದ್ದಾರೆ. ಅದು ನಾನು ಇದ್ರ ವಾಹಿನಿ ಹೊರತಾಗಿ ಹೇಳ್ತಿರೋದು. ಅಂದ್ರೆ ನಮ್ಮ ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡುವಂಥವ್ರು, ಅಲ್ಲಿ ಕೆಲಸ ಮಾಡುವಂತ 45 ಜನ ಇದ್ದಾರೆ. ಸೊ ತುಂಬಾ ದೊಡ್ಡ ಬಳಗ, ತುಂಬಾ ದೊಡ್ಡ ಕ್ರೂ ಗಟ್ಟಿಮೇಳ. ಸೊ ಹಾಗಾಗಿ ಅಷ್ಟೂ ಜನ ಸಪೋರ್ಟ್ ಮಾಡಿ, ಅಷ್ಟೂ ಜನ ಒಗ್ಗಟ್ಟಿಂದ ನಿಂತು ಸಾವಿರ ಸಂಚಿಕೆಗಳನ್ನ ಪೂರ್ವಕ್ಕೆ ಅಷ್ಟೂ ಜನರ ಕಾಂಟ್ರಿಬ್ಯೂಷನ್ ಇದೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್. ಧಾರಾವಾಹಿಗಳಲ್ಲಿ ಸಾವಿರ ಸಂಚಿಕೆಗಳನ್ನ ಮಾಡಿ ರೇಟಿಂಗ್, ಟೆಲಿವಿಷನ್ ರೇಟಿಂಗ್ ಅಂತ ಏನ್ ಕರಿತೀವಿ, ಆ ರೇಟಿಂಗ್ ಅಲ್ಲಿ ನಂಬರ್ 1 ಸ್ಥಾನನ ಉಳಿಸ್ಕೊಂಡು 1000 ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡೋದು ನಿಜವಾಗ್ಲೂ ಸುಲಭವಾದ ವಿಚಾರ ಅಲ್ಲ. ಯಾವ ಒಂದು ಹಿಟ್ ಸಿನಿಮಾಗೂ ಅದು ಕಡಿಮೆ ಅಲ್ಲ ಅಂತ ನಾನು ಅನ್ಕೋತೀನಿ. ಸೊ ಈ ಮಟ್ಟದ ಸಪೋರ್ಟ್ ಮಾಡಿದ ನನ್ನ ಅಷ್ಟು ತಂತ್ರಜ್ಞರು, ಕಲಾವಿದರು, ಯಾವತ್ತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂತ ನನ್ನ ವಾಹಿನಿಯಲ್ಲಿ ಕೆಲಸ ಮಾಡುವಂತ ಅಷ್ಟು ಮುಖ್ಯಸ್ಥರು, ಈಗ ಒಬ್ಬರದು ಅಥವಾ ಇಬ್ಬರದ ಹೆಸರು ಹೇಳಿದ್ರೆ ಪಟ್ಟಿ ದೊಡ್ಡದಾಗುತ್ತೆ. ಅಲ್ಲಿ ಸಪೋರ್ಟ್ ಮಾಡಿರುವಂತ ಅಷ್ಟು ಮುಖ್ಯಸ್ಥರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.